ಶಿವಮೊಗ್ಗ ನಗರದ ಹೊರವಲಯ ಸೋಮಿನಕೊಪ್ಪ ಬಡಾವಣೆಯಲ್ಲಿ ಶಾಲೆಗಳ ಸಮೀಪವೇ ಹಾದುಹೋಗಿರುವ ರಾಜ್ಯ ಹಾಗೂ ಜಿಲ್ಲಾ ಹೆದ್ದಾರಿಗಳನ್ನು ಫೆಬ್ರವರಿ 25ರಂದು ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಭೇಟಿ ಇತ್ತು ಪರಿಶೀಲಿಸಿದರು. ಸಮಿತಿ ಅಧ್ಯಕ್ಷರಾದ ತಾಜುದ್ದೀನ್ ಹಾಗೂ ಸದಸ್ಯರಾದ ಗಣಪತಿರವರು ಭೇಟಿ ವೇಳೆ ಉಪಸ್ಥಿತರಿದ್ದರು. ಸರ್ಕಾರಿ ಶಾಲೆ, ಖಾಸಗಿ ಶಾಲೆಗಳ ಬಳಿಯ ಹೆದ್ದಾರಿಗಳ ವೀಕ್ಷಣೆ ಮಾಡಿದರು. ಶಾಲೆಗಳ ಶಿಕ್ಷಕರನ್ನು ಭೇಟಿಯಾಗಿ ಚರ್ಚಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಯುವ ಮುಖಂಡರಾದ ಮುಸ್ಸೇಗೌಡ, ಮಹಮ್ಮದ್ ಮೌಸಿನ್ ರವರು ಮಾತನಾಡಿ, ಸೋಮಿನಕೊಪ್ಪ ಮೂಲಕ ಹಾದುಹೋಗಿರುವ ರಾಜ್ಯ ಹಾಗೂ ಜಿಲ್ಲಾ ಹೆದ್ದಾರಿಗಳಲ್ಲಿ ಪ್ರತಿನಿತ್ಯ ನೂರಾರು ವಾಹನಗಳು ಸಂಚರಿಸುತ್ತವೆ. ಜನ ವಾಹನ ನಿಬಿಡ ರಸ್ತೆಗಳಾಗಿವೆ. ಶಾಲೆಗಳ ಬಳಿ ಕನಿಷ್ಠ ಸುರಕ್ಷತಾ ಕ್ರಮಗಳ ಪಾಲನೆಯಾಗಿಲ್ಲ. ಮಿತಿ ಮೀರಿದ ವೇಗದಲ್ಲಿ ವಾಹನಗಳು ಸಂಚರಿಸುವುದರಿಂದ ಶಾಲಾ ಮಕ್ಕಳು ಜೀವ ಕೈಲಿಡಿದು ಹೆದ್ದಾರಿ ದಾಟುವಂತಹ ದುಸ್ಥಿತಿ ಇದೆ ಎಂದು ತಿಳಿಸಿದ್ದಾರೆ. ಹೌದು ಸರ್. ಹೆವಿ ಲಾರಿಯಿಂದ ಜಾಸ್ತಿ ಓಡಾಡ್ತಾ ಇದೆ. ಇದರಿಂದ ಇಲ್ಲಿ ಸ್ಕೂಲು ಸರ್ಕಲ್ ಆಗಿರೋದ್ರಿಂದ ತುಂಬ ಆಕ್ಸಿಡೆಂಟ್ ಆಗ್ತಾಯಿದೆ. ಇಲ್ಲಾಂದ್ರೂ ಒಂದು 2 ದಿನಕ್ಕೊಂದೊಂದು ಆಕ್ಸಿಡೆಂಟು ಆಗ್ತಾ ಇದೆ. ಇಲ್ಲಿ ಅಷ್ಟೇ ಅಲ್ಲ, ಇಲ್ಲಿಂದ ಆ ಕಡೆಯೂ ಅಷ್ಟೇ, ಈ ರೋಡಲ್ಲೂ ಅಷ್ಟೇ, ಈ ಕಡೆ ಟರ್ನಿಂಗು ಇರೋದ್ರಿಂದ ಸುಮಾರು ಆಕ್ಸಿಡೆಂಟ್ ಆಗ್ತಾನೆ ಇದೆ. ಈಗ ಯಾವುದೇ ರೀತಿ ಸಿಗ್ನಲ್ ಬರೋದಿಲ್ಲ. ಮತ್ತು ಅದಕ್ಕೆ ಏನಾದರೂ ಒಂದು ಆ್ಯಕ್ಷನ್ ತಗೊಳ್ಳೋಣ ಅದಕ್ಕೂ ಕೂಡ ಸರಿಯಾಗಿ ರೆಸ್ಪಾನ್ಸಿಬಿಲಿಟಿ. ಅದಕ್ಕೋಸ್ಕರ ಹೇಳ್ತೀರೋ ಆದಷ್ಟು ನಮಗೆ ಇಲ್ಲಿ ಸಿಗ್ನಲ್ ಬೋರ್ಡ್ ವ್ಯವಸ್ಥೆ ಅಥವಾ ಬ್ಯಾರಿಗೇಡ್ ವ್ಯವಸ್ಥೆ ಅಥವಾ ಒಂದು ಪೊಲೀಸ್ ಟ್ರಾಫಿಕ್ ಸಿಗ್ನಲ್ ಏನು ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ಮಾಡಿಕೊಟ್ಟರೆ ಶಾಲಾ ಮಕ್ಕಳಿಗೆ ಮತ್ತು ಪಬ್ಲಿಕ್ಕಿಗೆ ಅನುಕೂಲ ಆಗುತ್ತೆ ಸರ್. ಅಲ್ಲ, ಇದು ಸಂಬಂಧಪಟ್ಟಂತೆ ಏನಾದರೂ ಈಗಾಗಲೇ ರೇಟಿಂಗಲ್ಲಿ ಏನೋ ಕ್ರಮ ತೊಗೊಂಡಿದ್ದೀವಿ ಸರ್. ನಾನು ಈಗ ಆಲ್ರೆಡಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ಒಂದು 2-3 ಸಲ ನಾನು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೆ. ಬಟ್ ಏನೂ ಆ್ಯಕ್ಷನ್ ತಗೊಂಡಿಲ್ಲ. ಅದನ್ನು ಎನ್ಕ್ಲೋಸ್ ಮಾಡಿ ಕೊಡಿ ಮಕ್ಕಳ ಪಬ್ಲಿಕ್ಕಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಸರ್. ಮತ್ತು 1 ಓವರಿಗಂತೂ